ಗೋಪಕ್ಕ ಧ್ಯಾನ ಮಾಡ್ತಿದ್ದಾರೆ. ಮನೆಯಲ್ಲೂ ಯಾರು ಇದ್ದ ಹಾಗಿಲ್ಲ. ನನ್ ಕಣ್ಮುಚ್ಚಿ ಇದ್ಲಿನಿಂದ ಇಲ್ಲಿ ದೊಡ್ಡ ವೃತ್ತ ಬರೀತೀನಿ. ವೃತ್ತದ ಎರಡೂ ತುದಿಗಳು ಸರಿಯಾಗಿ ಕೂಡಿದ್ರೆ ಈ ಮನೆಯಲ್ಲಿ ಭೂತ ಇದೆ ಅಂತ. ತುದಿಗಳು ಕೂಡದೆ ಹೋದ್ರೆ ಭೂತ ಇಲ್ಲ. ಅದಕ್ಕ ಯಾಕ್ರಿ ಅದಕ್ಕ ಏನಾಯ್ತು? ಯಾಕೆ ಹೀಗೆ ಬಿದ್ದಿದ್ದೆ? ನಾನು ಬಿದ್ದಿದ್ದಲ್ಲ ಗೋಪಕ್ಕ, ಆ ಪ್ರೇತ ನನ್ನನ್ನು ಎತ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಬಿಸಾಕ್ಬಿಡ್ತು. ಪ್ರೇತನಾ? ಹೌದು ಗೋಪಕ್ಕ, ನಾನು ಹೇಳಿದ್ರೆ ನೀವು ಯಾರೂ ನಂಬ್ತಾ ಇಲ್ಲ. ಅದಕ್ಕೆ ಪ್ರೇತ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಹಿದ್ಲಿನಿಂದ ವೃತ್ತ ಬರಿತಾ ಇದ್ದೆ. ಅದಿನ್ನೇನು ಕೂಡಬೇಕು ಅನ್ನೋಷ್ಟೊತ್ತಿಗೆ ಯಾವುದೋ ಶಕ್ತಿ ನನ್ನನ್ನು ಎತ್ತೆತ್ತು ಬಿಸಾಕ್ತಾ ಇತ್ತು. ಅಮ್ಮ, ಇದ್ದಿಲ್ನಿಂದ ಮನೆ ಒಳಗೆ ಹಾಗೆಲ್ಲ ಬರಿಬಾರ್ದು, ಅಪಶಕುನ ಅಂತ ಹೇಳಿದೆ ತಾನೆ? ನೀನು ಹೇಳಿದ್ದೆ ಗೋಪಕ್ಕ, ಆದರೆ ದುಷ್ಟಶಕ್ತಿ ಅನುಭವ ಆಗಿದ್ದು ನನಗೆ ತಾನೇ. ನನಗೆ ಭಯ ಇರಲ್ವೇ? ತಿಳ್ಕೋಬೇಕು ಅನ್ನೋ ಕುತೂಹಲ ಇರಲ್ವೇ? ಈಗ 100ಕ್ಕೆ 100 ಖಚಿತ ಆಯಿತು. ಈ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಇದೆ ಇದೆ. ಅಮ್ಮ, ರಾಧಕ್ಕ ಇದ್ಲಿನಲ್ಲಿ ವೃತ್ತ ಬರದೆ ಅಂತ ತಾನೇ ಹೇಳಿದ್ದು? ಹೌದು. ಇಲ್ಲಿ ನೋಡಿ,